ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಯಾವಾಗಲೂ ಯಾವ ಥರ ಬೆಳಿಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತೂ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 5:30 ಟೈಮಲ್ಲೇ ಎದ್ದಿದ್ದೆ. ಸೊ ನನ್ನ ಮಗಳಿಗೆ ಮದ್ರಸಕ್ಕೂ ಹೋಗಬೇಕು 6 ಗಂಟೆ ಆಗುವಾಗ. 5:30ಗೆ ಎದ್ದೇಳಬೇಕು. ಅವಳಿಗೆ ಬ್ರಷ್ ಮಾಡಿ ಟಾಯ್ಲೆಟಿಗೆಲ್ಲ ಹೋಗಿ ನಮಾಜ್ ಎಲ್ಲ ಮಾಡೋಷ್ಟೊತ್ತಿಗೆ 6 ಗಂಟೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಬೆಳಿಗ್ಗೆನೇ ಎದ್ದಿದ್ದಾಳೆ. ಸೊ ಅವಳು ಎದ್ದೇಳುವಾಗ ನಾನು ಎದ್ದೇಳಬೇಕು. ನನಗೆ ಸ್ವಲ್ಪ ಇದು ಬೇಗನೆ ಆಗ್ತಾಯಿದೆ, ಯಾಕೆಂದರೆ ಮೊದಲು ಅವರಿಗೆ ಆಟೋ ಸ್ವಲ್ಪ ಬೇಗ ಬರ್ತಾ ಇತ್ತು, 8:15 ಆಗುವಾಗೆಲ್ಲ ಬರ್ತಾ ಇತ್ತು. ಬಟ್ ಇವಾಗ 8:30, 8:35, 8:40 ತನಕ ಆಗುತ್ತೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಆದ್ರೂ ಅವಳು ಬೆಳಿಗ್ಗೆನೇ ಎದ್ದೇಳ್ತಾಳಲ್ವ, ಸೊ ಆವಾಗ ನಾನು ಎದ್ದೇಳಲೇಬೇಕು. ಆಮೇಲೆ ಮಲಗಿದ್ರೆ ಎದ್ದೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಅದೇ ಟೈಮಲ್ಲಿ ಎದ್ದೇಳ್ತೀನಿ. ಸೊ ನಿನ್ನೆನೇ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ, ದೋಸೆಗೆ ಅಕ್ಕಿನ ರುಬ್ಬಿ ಇಟ್ಟಿದ್ದೆ. ಸೊ ಇವಾಗ ಬೆಳಿಗ್ಗೆ ಆಗುವಾಗ ಚೆನ್ನಾಗಿ ಹಿಟ್ಟು ಬಂದುಬಿಟ್ಟಿತ್ತು. ದೋಸೆ ಆಮೇಲೆ ಹಾಕ್ಕೋತೀನಿ, ಯಾಕೆಂದರೆ ಇವಾಗ ಹಾಕಿದರೆ ತಣ್ಣಗಾಗುತ್ತೆ. ಯಾರು ಯಾವಾಗ ಎದ್ದೇಳ್ತಾರೆ ಆವಾಗಲೇ ಹಾಕ್ಕೊಳ್ಳೋಣ ಅಂತೇಳಿ. ಸೊ ಹಾಗೆಯೇ ನಿನ್ನೆ ರಾತ್ರಿ ನಾನು ಸಿಹಿ ಕುಂಬಳಕಾಯಿ ಇದೆಯಲ್ವ ಅದನ್ನು ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಸೊ ಇವಾಗ ಅದರದ್ದು ಪಲ್ಯ ಮಾಡೋಣ ಅಂತೇಳಿ. ಈ ದೋಸೆ ಜೊತೆಗೆ ತುಂಬಾ ಚೆನ್ನಾಗಾಗುತ್ತೆ ಇದರದ್ದು ಪಲ್ಯ. ಸೊ ಅದಕ್ಕೋಸ್ಕರ ಅದರದ್ದೇ ಪಲ್ಯ ಮಾಡೋಣ ಅಂತೇಳಿ ಇವಾಗ ಪಲ್ಯ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಯಿತು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ರಿ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವಾಗ ಇದು ರಾತ್ರಿನೇ ಕಟ್ ಮಾಡಿರೋದು, ಅಂದರೆ ಹಸ್ಬೆಂಡ್ ಕಟ್ ಮಾಡಿ ಕೊಟ್ಟಿದ್ದರು. ಸ್ವಲ್ಪ ಇದು ಜಾಸ್ತಿನೇ ಎಲ್ಲೋ ಆಗಿಬಿಟ್ಟಿತ್ತು. ಸ್ವಲ್ಪ ಹಸಿರು ಇರಬೇಕು, ಆವಾಗ ತುಂಬ ಚೆನ್ನಾಗಾಗುತ್ತೆ. ಬಟ್ ಇದು ಸ್ವಲ್ಪ ಎಲ್ಲೋ ಥರ ಆಗಿಬಿಟ್ಟಿತ್ತು. ಸ್ವಲ್ಪ ಜಾಸ್ತಿ ಸಿಹಿ ಬರುತ್ತೆ ಎಲ್ಲೋ ಆದರೆ, ಬಟ್ ಪರವಾಗಿಲ್ಲ, ಚೆನ್ನಾಗಾಗುತ್ತೆ. ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ನನ್ನ ಮಗಳು ಅದೇ ಹೇಳ್ತಾ ಇದ್ಲು, ನಮ್ಮ ಸ್ಕೂಲಲ್ಲಿ ಯಾರಿಗೂ ಇಷ್ಟ ಆಗಲ್ಲ ಈ ಸ್ವೀಟ್ ಕದ್ದು ಇದೆಯಲ್ವ ಪಂಪ್ಕಿನ್, ಅದು ಯಾರಿಗೂ ಇಷ್ಟ ಆಗಲ್ಲ. ಬಟ್ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಎಲ್ರಿಗೂ, ಅವಳಿಗಂತಲ್ಲ, ನನಗೆ, ಹಸ್ಬೆಂಡಿಗೆ, ಆಮೇಲೆ ನನ್ನ ತಂಗಿರಿಗೆ, ಎಲ್ರಿಗೂ ತುಂಬಾ ಇಷ್ಟ. ನಮ್ಮ ಅಪ್ಪನಿಗೆ ಮಾತ್ರ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಬೇರೆಯವ್ರಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಇವಾಗ ನನ್ನ ಮಗಳೂ ಎದ್ದು ನಮಾಜೆಲ್ಲ ಮಾಡ್ಕೊಂಡು ಬಂದಿದ್ದಾಳೆ ಮದ್ರಸಕ್ಕೆ ರೆಡಿ ಆಗೋದಕ್ಕೆ ಅಂತೇಳಿ. ಸೊ ಅವಳನ್ನ ಇವಾಗ ಮಾಡಿ ಬರಬೇಕು ಮದ್ರಸಕ್ಕೆ. ನನಗೆ ಇವಾಗ ಬೆಳಿಗ್ಗೆ ಅದೊಂದು ಕೆಲಸ ಸಿಗ್ತಾ ಇದೆ. ಮೊದಲು ಆ ಕೆಲಸ ಇತ್ತಿಲ್ಲ, ಯಾಕೆಂದರೆ ಅವಳು ಅಮ್ಮನ ಮನೆಯಿಂದನೇ ಮದ್ರಸಕ್ಕೆಲ್ಲ ಹೋಗ್ತಾ ಇದ್ಲು. ಹಾಗಾಗಿ ಅಮ್ಮನ ಮನೆಯಿಂದ ಹತ್ತಿರ ಆಗುತ್ತೆ ಮದ್ರಸ, ಯಾರೂ ಬಿಡಬೇಕಾಗಿಲ್ಲ. ಬಟ್ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ, ನಾಯಿಗಳ ಕಾಟ ಎಲ್ಲ ಇರುತ್ತೆ ಬೆಳಿಗ್ಗೆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ನಮ್ಮ ಅಪ್ಪ ಅಂತೂ ಕೂತ್ಕೊಳ್ಳೋದಕ್ಕೇ ಬಿಡಲ್ಲ, ಅವಳ ಮದ್ರಸ ತನಕ ಮಾಡಿ ಬಾ ಅಂತೇಳಿ. ಸೊ ಅದಕ್ಕೋಸ್ಕರ ಡೈಲಿ ಇವಾಗ ಅದೊಂದು ಕೆಲಸ ಇದ್ದೇ ಇರುತ್ತೆ. ಸೊ ಇವಾಗ ಇದರದ್ದು ರೆಸಿಪಿನ ನಾನು ಹಾಕಿಲ್ಲ, ನಾನು ಫಸ್ಟಿಗೆಲ್ಲ ಇದರದ್ದು ರೆಸಿಪಿನ ಹಾಕಿದ್ದೀನಿ. ಬಟ್ ಯಾರಿಗಾದರೂ ಬೇಕಾದರೆ ಕೇಳಿ, ನಾನು ಇದರದ್ದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಸಿಹಿ ಕುಂಬಳಕಾಯಿದು ಪಲ್ಯ. ಸೊ ಯಾರಿಗೆ ಇಷ್ಟ ಇಲ್ಲ ಓಕೆ, ಅವ್ರು ಬಿಡಿ. ಯಾರಿಗೆ ಇಷ್ಟ ಆಗುತ್ತೆ ಅಥವಾ ಯಾರಿಗಾದರೂ ಟ್ರೈ ಮಾಡಬೇಕು ಅಂತೇಳಿ ಅಂದ್ಕೊಳ್ಳೋರು ಹೇಳಿ, ನಾನು ಇದರದ್ದು ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ, ಅವಳ ಮದ್ರಸೆಗೆ ಬಿಟ್ಟು ಬರೋಣ ಅಂತೇಳಿ. 6 ಗಂಟೆ ಆಗ್ತಾ ಬಂತು. 6 ಗಂಟೆ ಆಗೋದಕ್ಕೆ ಇನ್ನೂ ಒಂದು 6-7 ನಿಮಿಷ ಇದೆ. ಕರೆಕ್ಟ್ 6 ಗಂಟೆ ಆಗುವಾಗ ಅವರಿಗೆ ಮದ್ರಸೆಗೆ ರೀಚ್ ಆಗಬೇಕು. ಸೊ ಅದಕ್ಕೋಸ್ಕರ ಇವಾಗ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ. ಮೊದಲು ಇವಳಿಗೆ ಸಂಜೆ ಇತ್ತು, ಸ್ಕೂಲ್ ಬಿಟ್ಟ ತಕ್ಷಣ ಮದ್ರಸಕ್ಕೆ ಹೋಗೋ ಕೆಲಸ ಇತ್ತು. ಬಟ್ ಇವಾಗ ಒಂದು ಸ್ವಲ್ಪ ಬೆಳಿಗ್ಗೆ ಮದ್ರಸೆ ಇರೋದ್ರಿಂದ ಸಂಜೆ ಟೈಮಲ್ಲಿ ಸ್ವಲ್ಪ ಫ್ರೀ ಸಿಗ್ತಾ ಇದೆ ಇವಳಿಗೆ. ಬಟ್ ಚಿಕ್ಕವಳಿಗೆ ಸಂಜೆನೇ ಮದ್ರಸೆ ಇರೋದು. ಅವಳಂತೂ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತಾಳೆ. ಬೆಳಿಗ್ಗೆ ಎದ್ದೇಳ್ತಾಳೆ 7:30, 8 ಗಂಟೆ ಟೈಮಲ್ಲಿ 7:30ಗೆ ಎದ್ದೇಳ್ತಾಳೆ. ಎದ್ದು ರೆಡಿಯಾಗಿ ಸ್ಕೂಲಿಗೆ ಹೋಗಿ 4:15ಗೆ ಬರ್ತಾಳೆ. 4:15 ಆಗುವಾಗ ಮದ್ರಸಕ್ಕೆ ಹೋಗೋದು. ಬಟ್ ಇವಾಗ ಹಾಫ್ ಡೇ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಇದೆ. ಇನ್ನು ಸ್ವಲ್ಪ ದಿವಸ ಆದಮೇಲೆ ಅವಳಿಗೂ ಈವ್ನಿಂಗ್ ತನಕ ಆಗುತ್ತೆ ಸ್ಕೂಲ್, ಅವಾಗ ಅವಳಿಗೆ ಫುಲ್ಲು ಬ್ಯುಸಿ ಆಗಿಬಿಡುತ್ತೆ. ಸೊ ಇವಾಗ ರಿಟರ್ನ್ ನನ್ನ ಮನೆಗೆ ಬಂದಿದ್ದೀನಿ. ಇವಾಗ ಪಲ್ಯನ ಮಾಡೋದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿಯಾಗಿ ಫಸ್ಟಿಗೆಲ್ಲ ಅಷ್ಟೊಂದು ವೆಜಿಟೇಬಲ್ಸ್ ಎಲ್ಲ ತಿಂತಾ ಇತ್ತಿಲ್ಲ. ಬೆಂಡೆಕಾಯಿ ತಿಂತಾ ಇತ್ತಿಲ್ಲ, ಈ ಸಿಹಿ ಕುಂಬಳಕಾಯಿ ಇದೆಯಲ್ವ ಇದನ್ನು ತಿಂತಾ ಇತ್ತಿಲ್ಲ. ಆಮೇಲೆ ತುಂಬ ವೆಜಿಟೇಬಲ್ಸ್ ಎಲ್ಲ ನಾನು ತಿಂತಾನೆ ಇತ್ತಿಲ್ಲ. ಬದನೆಕಾಯಿ ಇದೆಯಲ್ವ ಅದನ್ನು ತಿಂತಾ ಇತ್ತಿಲ್ಲ. ಬಟ್ ಇವಾಗ ಆಲ್ಮೋಸ್ಟ್ ಇವಾಗ ಮದುವೆ ಆದಮೇಲೆ ಈ ವೆಜಿಟೇಬಲ್ಸ್ ಎಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾವುದೆಲ್ಲ ನಾನು ತಿಂತಾ ಇತ್ತಿಲ್ಲ, ಸೊ ಅದೆಲ್ಲ ಇವಾಗ ಫೇವ್ರೆಟ್ ಲಿಸ್ಟಿಗೆ ಬಂದುಬಿಟ್ಟಿದೆ. ಬೆಂಡೆಕಾಯಿ, ಆಮೇಲೆ
ಬದನೆಕಾಯಿ, ಆಮೇಲೆ ಈ ಸಿಹಿ ಕುಂಬಳಕಾಯಿ ಎಲ್ಲ, ಅದರಲ್ಲಿ ಒಂದು ವೆಜಿಟೇಬಲ್ಸ್ ಮಾತ್ರ ನಾನು ಇಷ್ಟರ ತನಕ ಟ್ರೈ ಮಾಡೇ ಇಲ್ಲ. ತುಂಬ ಜನ ಹೇಳಿದರು ಏನು ಫಸ್ಟಿಗೆ ಆ ಥರ ಆಗುತ್ತೆ ಆಮೇಲೆ ಚೆನ್ನಾಗಾಗುತ್ತೆ ಅಂತೇಳಿ. ಕರೇಲ ಇದೆಯಲ್ವಾ, ಅದಕ್ಕೇನು ಕನ್ನಡದಲ್ಲಿ ಏನೋ ಹೇಳ್ತಾರೆ, ಹೀರೆಕಾಯಿ ಅಲ್ಲ, ಕರೇಲ ಅಂತಾರೆ. ಸೊ ಅದು ನಾನು ಇಷ್ಟರ ತನಕ ಟ್ರೈ ಮಾಡೇ ಇಲ್ಲ. ತುಂಬ ಜನ ಹೇಳ್ತಾರೆ ಅದು ಕಹಿ ಆಗಲ್ಲ, ತುಂಬಾ ಚೆನ್ನಾಗಾಗುತ್ತೆ, ಫಸ್ಟ್ ತಿನ್ನುವಾಗ ಆ ಥರ ಅನಿಸುತ್ತೆ, ಬಟ್ ಆಮೇಲೆ ಅದು ಫೇವ್ರೇಟ್ ಆಗಿಬಿಡುತ್ತೆ ಅಂತೇಳಿ. ಬಟ್ ನಾನು ಇಷ್ಟರ ತನಕ ಟ್ರೈ ಮಾಡಿಲ್ಲ, ಒಂದು ಸಲ ಟ್ರೈ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತೇಳಿ. ಅಂದರೆ ನಂಗೆ ಒಂಥರ ಕಹಿ ಆಗುತ್ತೆ ಅಂತೇಳಿ ಒಂಥರ ಭಯ ಅಷ್ಟೇ. ಸೊ ಇವಾಗ ಅದನ್ನೆಲ್ಲ ರೆಡಿ ಮಾಡಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಬಟ್ಟೆ ಇತ್ತು ವಾಶ್ ಮಾಡಿರೋದು, ನಿನ್ನೆ ಸಂಜೆನೇ ವಾಶ್ ಮಾಡಿದ್ದೆ. ಸೊ ಇವಾಗ ಅದನ್ನು ಒಣಗೋದಕ್ಕೆ ಹಾಕೋದಕ್ಕೆ ಬಂದಿದ್ದೀನಿ. ರಾತ್ರಿ ಅಂತೂ ಚೆನ್ನಾಗಿ ಮಳೆ ಬಂದಿರ್ಬೋದು, ತುಂಬ ಏನು ನೀರೆಲ್ಲ ಇತ್ತು, ಏನು ಸ್ಲ್ಯಾಪ್ ಇದೆಯಲ್ವ ಅದ್ರ ಮೇಲ್ಗಡೆ ನೀರು ಫುಲ್ ಒದ್ದೆ ಆಗಿಬಿಟ್ಟಿತ್ತು. ಹಾಗಾಗಿ ರಾತ್ರಿ ಒಂದು ಸ್ವಲ್ಪ ಚೆನ್ನಾಗಿ ಕೂಲ್ ಇತ್ತು ಮಲ್ಕೊಳ್ಳುವಾಗ, ಇಲ್ಲಾಂದರೆ ತುಂಬಾ ಸೆಕೆ ಆಗ್ತಾಯಿತ್ತು. ಬಟ್ ಮಳೆ ಬಂದಿರೋದ್ರಿಂದ ಏನು ಚೆನ್ನಾಗಿ ಕೂಲಾಗಿಯೇ ಇತ್ತು. ಡೈಲಿ ಬಟ್ಟೆ ತೊಳಿತೀನಿ, ಯಾಕೆಂದರೆ ಮಕ್ಕಳದು ಹಸ್ಬೆಂಡಿದೆಲ್ಲ ಇರುತ್ತಲ್ವ, ಡಬಲ್ ಥರ ವಾಶ್ ಮಾಡಬೇಕು. 2 ದಿವಸಕ್ಕಿಟ್ರೆ ಡೈಲಿ ವಾಶ್ ಮಾಡಿದರೆ ಏನಾಗುತ್ತೆ ಅಂದರೆ ಒಂದೇ ಸಲ ವಾಶ್ ಮಾಡ್ಬೋದು, ಅಂದರೆ ಒಂದೇ ಟ್ರಿಪ್ಪಲ್ಲಿ ವಾಶ್ ಮಾಡ್ಕೋಬೋದು ಅಂತೇಳಿ. ಅದಕ್ಕೆ ಡೈಲಿ ಬಟ್ಟೆನಂತೂ ವಾಶ್ ಮಾಡೇ ಮಾಡ್ತೀನಿ. ಒಂದೊಂದು ಸಲ ಮಾತ್ರ ಮಿಸ್ ಆಗುತ್ತೆ, ಏನಾದರೂ ನೀರಿಲ್ಲ ಅಂದರೆ. ಸ್ವಲ್ಪ ಲೇಟ್ ಆದರೆ ನಾನು ಬಟ್ಟೆ ತೊಳೆಯಲ್ಲ, ನನಗೆ ಬಿಸಿಲಲ್ಲಿ ಹೊರಗಡೆ ನಿಲ್ಲೋದಕ್ಕೇ ಆಗಲ್ಲ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಏನು ಫ್ರೀ ಥರ ಆಯಿತು, ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಮಗಳು ಮದ್ರಸಕ್ಕೆ ಹೋಗಿದ್ದಾಳೆ, ಚಿಕ್ಕವಳು ಇನ್ನೂ ಎದ್ದಿಲ್ಲ, ಹಸ್ಬೆಂಡಿಗೂ ಹೋಗೋದಕ್ಕೆ ಟೈಮ್ ಆಗಿಲ್ಲ ಇನ್ನೂ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ಏನೋ ಸ್ವಲ್ಪ ನೀರೆಲ್ಲ ಕುಡ್ಕೊಂಡು ಸ್ವಲ್ಪ ಲೈಟಾಗಿ ರೆಸ್ಟ್ ತಗೊಂಡೆ. ಸೊ ಇವಾಗ ಏನು ಸಿಹಿ ಕುಂಬಳಕಾಯಿನೂ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಫೈನಲ್ ಆಗಿ ಇದಕ್ಕೆ ನಾನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ನಾನು ಮೊನ್ನೆ ಡಿಮಾರ್ಟಿಂದ ಏನು ಹೊಸ ಒಂದು ತವ ತೊಗೊಂಡಿದ್ನಲ್ಲ, ಸೊ ಅದು ಇವತ್ತು ಇನಾಗ್ರೇಷನ್ ಮಾಡೋಣ ಅಂತೇಳಿ, ಅಂದರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ತುಂಬ ಜನರಿಗೆ ಗೊತ್ತಿರ್ಬೋದು, ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಈ ಥರ ತವಗಳಿಗೆ, ಈ ಥರ ಪಾತ್ರೆಗಳಿಗೆಲ್ಲ ಈ ಥರ ಸ್ಟಿಕ್ಕರ್ ಹಾಕಿರ್ತಾರಲ್ವ, ಅದನ್ನ ಈ ಥರ ಬಿಸಿ ಮಾಡುವಾಗ ಈಸಿಯಾಗಿಯೇ ಎದ್ದೇಳುತ್ತೆ, ಇಲ್ಲಾಂದರೆ ಅರ್ಧ ಬಾಕಿ ಆಗುತ್ತೆ, ಅರ್ಧ ಉಳಿಯುತ್ತೆ, ಅರ್ಧ ಹೋಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಬಟ್ ಈ ಥರ ಬಿಸಿ ಮಾಡಿ ತೆಗೆದ್ರೆ ಏನು ಈಸಿಯಾಗಿ ಆರಾಮಾಗಿ ತೆಗಿಬೋದು. ಗೊತ್ತಿಲ್ಲದೆ ಇರೋರಿಗೆ ಹೇಳಿರೋದು, ಗೊತ್ತಿರೋರಿಗೆ ಓಕೆ, ಯಾರು ಏನು ಅದಕ್ಕಿಂತ ಹೇಳಬೇಡಿ ನಮಗೂ ಗೊತ್ತು ಅಂತೇಳಿ, ಗೊತ್ತಿಲ್ಲದೆ ಇರೋರಿಗೆ ಹೇಳಿರೋದಷ್ಟೇ. ಸೊ ಇವಾಗ ಇದರಲ್ಲಿ ದೋಸೆ ಮಾಡೋಣ ಅಂತೇಳಿ. ಕಲರ್ ಅಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ಕಲರ್ ತುಂಬ ಇಷ್ಟ ಆಯ್ತು ಇದ್ರದ್ದು. ಇದರಲ್ಲಿ ಇನ್ನೊಂದು ಕಲರ್ ಇತ್ತು, ಒಂಥರ ಮೆರೂನ್ ಕಲರ್ ಥರ. ಸೊ ನನಗೆ ಇದು ತುಂಬಾ ಚೆನ್ನಾಗಿ ಕಾಣಿಸ್ತು. ಸೊ ಅದಕ್ಕೋಸ್ಕರ ನಾನು ಈ ಕಲರಲ್ಲಿ ತಗೊಂಡಿರೋದು. ಸೊ ಹಾಗೆಯೇ ನಾನದು ಹಸ್ಬೆಂಡಿಗೆ ಹಾಕ್ಕೊಟ್ಟಿರೋದು ಫಸ್ಟ್ ದೋಸೆ, ಯಾಕಂದರೆ ಹಸ್ಬೆಂಡ್ ಎದ್ದಿದ್ರು, ಅವ್ರಿಗೆ ಡ್ಯೂಟಿ ಹೋಗೋದಕ್ಕೆ ಟೈಮ್ ಆಗಿತ್ತು. ಮಗಳು ಇನ್ನೂ ಬಂದಿಲ್ಲ ಮದ್ರಸದಿಂದ, ಚಿಕ್ಕವಳು ಇನ್ನೂ ಎದ್ದಿಲ್ಲ. ಸೊ ನಿನ್ನೆನೇ ಹೇಳಿದ್ದೆ ಅವಳಿಗೆ ಎಲ್ಲ ಬುಕ್ಸ್ ತಗೊಂಡು ಹೋಗ್ಲಿಕ್ಕಿಲ್ಲ ಅಂತೇಳಿ. ಅವ್ರು ತಗೊಂಡು ಹೋಗೋದಕ್ಕಿದ್ರೆ ಮೆಸೇಜ್ ಮಾಡಿ ಹೇಳ್ತಾರೆ, ಬಟ್ ಹೇಳಿಲ್ಲ. ಇವಳಂದ್ರೆ ನಮಗೆ ಕ್ಲಾಸಲ್ಲಿ ಹೇಳಿದ್ದಾರೆ ಎಲ್ಲ ಬುಕ್ಸ್ ತಗೊಂಡು ಹೋಗಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಎಲ್ಲ ಬುಕ್ಕನ್ನು ಬ್ಯಾಗಲ್ಲಿ ಹಾಕಿ ಕೊಟ್ಟಿದ್ದೆ. ಸೊ ಆಮೇಲೆ ಮೆಸೇಜ್ ಬಂದಿತ್ತು, ಒಂದೇ ಒಂದು ಬುಕ್ ಕಳಿಸಿ ಅಂತೇಳಿ. ಇವಾಗ ಸೊ ನೋಡಿ, ಅವಳು ಎಲ್ಲ ಬುಕ್ಕನ್ನು ಬ್ಯಾಗಿಗೆ ಹಾಕಿ ತಗೊಂಡು ಹೋಗಿದ್ಲು, ಇಷ್ಟೊಂದು ಬುಕ್ಕನ್ನು. ಸೊ ಇವಾಗ ಅದನ್ನೆಲ್ಲ ತೆಗೆದು ಒಂದು ಬುಕ್ಸನ್ನು ಬ್ಯಾಗಿಗೆ ಹಾಕಿ ಏನು ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಹಾಗೆಯೇ ಹಸ್ಬೆಂಡಿಗೂ ಹೋಗೋದಕ್ಕೆ ಟೈಮ್ ಆಗಿಬಿಟ್ಟಿತ್ತು. ಸೊ ಅವರೂ ಡ್ಯೂಟಿ ಹೋಗೋದಕ್ಕೆ ಇವಾಗ ರೆಡಿ ಆಗಿದ್ದಾರೆ, ಹೋಗ್ತಾ ಇದ್ದಾರೆ. ಅಷ್ಟೊತ್ತಿಗೆ ಮಗಳೂ ಬಂದಳು. ಅವ್ರದ್ದು ಪ್ರೀತಿಯ ಮಕ್ಕಳಿಬ್ರೂ ಪ್ರೀತಿ ಇದೆ, ಆದ್ರೂ ದೊಡ್ಡೋಳು ಸ್ವಲ್ಪ ಏನು ದೊಡ್ಡೋಳಾದ್ರೂ ಏನು ಚಿಕ್ಕವಳ ಥರ ಮಾಡ್ತಾಳೆ. ಆ ಥರ ನೋಡಿ ಯಾವ ಥರ ಮಾಡ್ತಾಳೆ ಅಂತೇಳಿ. ಅವ್ರ ಅಪ್ಪನೂ ಅದೇ ಥರ ಮಾಡೋದು, ಎಲ್ಲ ಅಪ್ಪಂದ್ರು ಅದೇ ಥರ ಅವ್ರವ್ರ ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಅದರಲ್ಲಿ ಬೇರೆ ಹೆಣ್ಮಕ್ಳಂದರೆ ಇನ್ನೂ ಜಾಸ್ತಿನೇ ಪ್ರೀತಿ ಮಾಡ್ಕೊಳ್ಳೋದು. ಸೊ ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ. ಲೈಟಾಗಿ ಮಳೆ ಬರ್ತಾ ಇದೆ, ಜಾಸ್ತಿ ಏನಿಲ್ಲ, ಸ್ವಲ್ಪ ಲೈಟಾಗಿಯೇ ಬರ್ತಾ ಇರೋದು. ಸೊ ಇವಾಗ ಏನು ಮನೆದು ಅರ್ಧ ಕೆಲಸ ಆಯಿತು, ಇನ್ನೂ ಅರ್ಧ ಬಾಕಿ ಇದೆ. ಇವಾಗ ಸುಸ್ತಾಗ್ಬಿಟ್ಟಿತ್ತು, ಬೆಳಿಗ್ಗೆ 5:30ಗೆ ಎದ್ದಿರೋದು, ನಾನ್ ಸ್ಟಾಪ್ ಆಗಿ ಕೆಲಸ ಆಗಿ ಇವಾಗ 11 ಗಂಟೆ ಆಯಿತು. ಸೊ ಇವಾಗ
ಮೊದಲು ಫ್ರೆಶ್ ಆಗಿ ಬಂದೆ, ಸ್ನಾನ ಮಾಡ್ಕೊಂಡು ಬಂದೆ. ಸೊ ಇವಾಗ ಅನ್ನಕ್ಕೆ ಬೇಯಿಸಿ ಇಟ್ಟಿದ್ದೀನಿ, ಅಂದರೆ ಬಾಯ್ಲ್ ಮಾಡಿ ಕುಕ್ಕರ್ ಇರ್ತಾರಲ್ವ ಇದರಲ್ಲಿ ಏನು ಬಾಯ್ಲ್ ಆಗುತ್ತೆ. ಸೊ ಅದು ಇಟ್ಟಿದ್ದೀನಿ. ಇವಾಗ ಮಧ್ಯಾಹ್ನಕ್ಕೆ ಸಾರಿಗೆ ಏನಾದರೂ ಮಾಡಬೇಕು, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡೋಣ ಏನಾದರೂ ಮಾಡಬೇಕು. ಬಟ್ ಇವಾಗಂತೂ ಒಂದು ಅರ್ಧ ಗಂಟೆ ರೆಸ್ಟ್ ತಗೋತೀನಿ. ಬೆಳಿಗ್ಗೆ 5:30ಗೆ ಸ್ಟಾರ್ಟ್ ಮಾಡಿರೋ ಕೆಲಸ ಇವಾಗ ತನಕ ನಾನ್ ಸ್ಟಾಪು. ಸೊ ಇವಾಗ ಒಂದು ಅರ್ಧ ಗಂಟೆ ರೆಸ್ಟ್ ತಗೋತೀನಿ, ಆಮೇಲೆ ಮಧ್ಯಾಹ್ನ ಲಂಚಿಗೆ ಏನಾದರೂ ಮಾಡ್ತೀನಿ. ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಸ್ವಲ್ಪ ಹೊತ್ತು ಮಲಗಿ ಎದ್ದೇಳಷ್ಟೊತ್ತಿಗೆ ಮಗಳೂ ಬಂದಿದ್ದಾಳೆ. ಅವರು ಊಟ ಮಾಡಿ ಇವಾಗ ಕೂತಿದ್ದಾಳೆ. ಅಂದರೆ ನಾನು ಮಧ್ಯಾಹ್ನ ಲಂಚಿಗೆ ಅಂತೇಳಿ ಸ್ವಲ್ಪ ದಾಲ್ ಮಾಡಿದ್ದೆ, ಹಾಗೆಯೇ ಮಾವಿನ ಹಣ್ಣಿತ್ತು, ಅದರಲ್ಲೇ ಊಟ ಮಾಡ್ಕೊಂಡಿರೋದು. ಸೊ ಇವಾಗ ನೈಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮಟನ್ ಇದೆ, ಸೊ ಅದರದ್ದು ಬಿರಿಯಾನಿ ಮಾಡೋಣ ಅಂತೇಳಿ ತುಂಬ ದಿವಸದಿಂದ ಆಸೆ ಆಗ್ತಾಯಿತ್ತು. ಅಂದರೆ ಹಬ್ಬದ ದಿವಸ ಮಾಡಿರೋದು, ಹಬ್ಬಕ್ಕೆ ತಿನ್ನೋಕ್ಕಾಗಿಲ್ಲ, ಯಾಕಂದರೆ ನಾವು ಕೆಲಸ ಮಾಡಿ ಫುಲ್ ಬ್ಯುಸಿಯಾಗಿರ್ತೀವಿ. ಆಮೇಲೆ ಮಕ್ಕಳನ್ನ ರೆಡಿ ಮಾಡಿಸೋದು, ನೆಂಟರು ಬರೋದು, ಹಾಗಾಗಿ ಬಿರಿಯಾನಿನೇ ಜಾಸ್ತಿಯಾಗಿ ತಿನ್ನೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಏನು ಒಂದು ಸ್ವಲ್ಪ ಆದ್ರೂ ಮಟನ್ ಬಿರಿಯಾನಿ ಮಾಡೋಣ ಅಂತೇಳಿ ಇವಾಗ ಇದನ್ನು ಮಾಡ್ತಾಯಿದ್ದೀನಿ. ಸೊ ಇದರದ್ದು ರೆಸಿಪಿನ ನಾನು ಶೇರ್ ಮಾಡ್ತಾ ಇಲ್ಲ, ಯಾಕೆಂದರೆ ರೆಸಿಪಿ ಶೇರ್ ಮಾಡಿದರೆ ತುಂಬಾ ಲೆಂತ್ ಆಗುತ್ತೆ. ಸೊ ಆಲ್ಮೋಸ್ಟ್ ಗೊತ್ತಿರುತ್ತೆ, ಒಂದೊಂದು ರೆಸಿಪಿ ಮಾತ್ರ ನಾನು ಏನು ಶೇರ್ ಮಾಡ್ಕೊಳ್ಳೋದು. ಹಾಗೆಯೇ ನಾನೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ಕೊಳ್ಳೋ ರೆಸಿಪಿನ ಒಂದೊಂದು ಸಲ ನಾನು ಶೇರ್ ಮಾಡ್ಕೊಳ್ಳಲ್ಲ, ಸೆಕೆಂಡ್ ಟೈಮ್ ಮಾಡ್ಕೊಳ್ಳುವಾಗಲೇ ಅದನ್ನು ಶೇರ್ ಮಾಡೋದು. ಸೊ ಇವಾಗ ಏನು ಮಗಳೂ ಬಂದಿದ್ದಾಳೆ, ಅಮ್ಮನ ಮನೆ ಹೋಗಿದ್ಲು, ಮೊಸರು ಇತ್ತಿಲ್ಲ. ಸೊ ಅದಕ್ಕೋಸ್ಕರ ಅವಳನ್ನ ಕರೆದಿದ್ದೀನಿ, ಮೊಸರು ತಗೋಬಾ ಅಂತೇಳಿ. ಇವಾಗ ಎಲ್ಲ ಮಸಾಲೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ಮೊಸರು ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅವಳನ್ನ ಕಳ್ಸೋಣ ಅಂತೇಳಿ ಅಂಗಡಿಗೆ. ಅವಳು ಅಮ್ಮನ ಮನೆಯಿಂದ ಬಂದಿದ್ದಾಳೆ. ಸೊ ಇದನ್ನೆಲ್ಲ ರೆಡಿ ಮಾಡಿ ನಾನು ಈ ಥರ ಗ್ಯಾಸಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ದೆ. ಸೊ ಆವಾಗ ಇಲ್ಲಿ ಮೇಲ್ಗಡೆ ನೋಡಿ ಆಕಾಶದಲ್ಲಿ ಒಂಥರ ಜಿರಾಫ್ ಇದು ಶೇಪಲ್ಲಿದೆ, ಉದ್ದ ತಲೆಯಾಗಿ 2 ಕಾಲು, ಆಮೇಲೆ ಮುಖ ಶೇಪೆಲ್ಲ ಸೇಮ್ ಟು ಸೇಮ್ ಏನು ಜಿರಾಫ್ ಥರ ಇತ್ತು. ಸೊ ಅದನ್ನು ನಾನು ಇಲ್ಲಿ ಹಸ್ಬೆಂಡಿಗೆ ತೋರಿಸ್ತಾ ಇದ್ದೆ. ಸೊ ಹಾಗೆಯೇ ಇವಾಗ ಬಿರಿಯಾನಿಗೂ ಆಲ್ಮೋಸ್ಟ್ ಏನು ರೆಡಿ ಆಗ್ತಾ ಬಂತು. ಇವಾಗ ಇದರದ್ದು ನೀರೆಲ್ಲ ಸ್ವಲ್ಪ ಆರಿದ ಮೇಲೆ ಇದನ್ನು ದಮ್ಮಿಗಿಡಬೇಕು. ನಾನು ಮಿಕ್ಸ್ ಬಿರಿಯಾನಿನೇ ಮಾಡ್ತಾ ಇರೋದು, ಏನು ಲೇಯರಿಂಗ್ ಮಾಡ್ತಾ ಇಲ್ಲ, ಮಿಕ್ಸಾಗಿ ಮಾಡ್ತಾ ಇರೋದು. ಒಂಥರ ಕಬ್ಜಾ ಮಂದಿ ರೈಸ್ ಥರ ಮಾಡಲ್ವ, ಸೊ ಆ ಥರ ಮಾಡ್ತಾ ಇರೋದು. ದಮ್ಮಿಗೆ ಇಟ್ಟಿದ್ದೀನಿ ಅದನ್ನು. ಸೊ ಅಷ್ಟೊತ್ತಿಗೆ ಅಮ್ಮ ಅಪ್ಪನೂ ಬಂದಿದ್ದಾರೆ, ನಮ್ಮ ಮಾವ ಬಂದಿದ್ದಾರಲ್ವ, ಸೊ ಅವ್ರನ್ನ ಮಾತಾಡ್ಸೋಕ್ಕೆ ಅಂತೇಳಿ. ನಮ್ಮ ಅಪ್ಪ ಮೊನ್ನೆನೇ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ನಮ್ಮ ಅಮ್ಮ ಬಂದಿತ್ತಿಲ್ಲ, ಅವರಿಗೆ ಕಾಲಿದು ಇದು ಇರುತ್ತಲ್ವ ಜಾಯಿಂಟ್, ಸೊ ಅಲ್ಲಿ ಪೇಯ್ನ್, ಸ್ಟೆಪ್ ಹತ್ತೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅವ್ರು ಬಂದಿತ್ತಿಲ್ಲ. ಸೊ ಇವಾಗ ಬಂದಿದ್ದಾರೆ, ಮಾವನ ಜೊತೆ ಮಾವನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ. ಸೊ ಅವರೂ ಮಾತಾಡಿಸ್ತಾ ಇದ್ದರು. ಸೊ ಫ್ರೆಂಡ್ಸ್, ಇವಾಗ ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇಲ್ಲಿ ಊಟ ಮಾಡ್ಕೋತಾ ಇದ್ದೀವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆಗೆ ನಾನು ಇಲ್ಲಿ ಕಚಂಬರ್ ಮಾಡಿಲ್ಲ, ಚಟ್ನಿ ಬರುತ್ತಲ್ವ, ಮಂದಿಗೆಲ್ಲ ಮಾಡ್ತಾರಲ್ವ ಚಟ್ನಿ, ಸೊ ಅದನ್ನು ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.